ರೈಲ್ವೆ ನಿಲ್ದಾಣದಲ್ಲಿ ಗಲಾಟೆ ವೇಳೆ ವ್ಯಕ್ತಿಯೊಬ್ಬನಿಗೆ ಪೊಲೀಸರ ಥಳಿತ. ಹೊಟ್ಟೆ ಕರಡು ಸೋರಿಕೆ. ಬಿಹಾರ್ನ ಸಿತ್ ಮರ್ಹಿ ಜಿಲ್ಲೆಯ ನಿಲ್ದಾಣದಲ್ಲಿ 25 ವರ್ಷದ ಯುವಕನನ್ನು ಕರಡು ಸೋರಿಕೆಯಾಗುವವರೆಗೂ ಥಳಿಸಿದ್ದಾರೆ. ರೈಲಿನಲ್ಲಿ ಆಸನದ ವಿಚಾರವಾಗಿ ಪ್ರಯಾಣಿಕರ ನಡುವೆ ಗಲಾಟೆ. ಈ ಘಟನೆ ನಡೆದಿದೆ ಎಂದು ವರದಿಯಾಗಿದೆ. ವರದಿಯ ಪ್ರಕಾರ ಇತ್ತೀಚೆಗೆ ಕಿಬೋಟಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಪುಕ್ರಾನ್ ಮುಂಬೈಗೆ ಹೋಗುವ ಕರ್ಮಭೂಮಿ ಎಕ್ಸ್‌ಪ್ರೆಸ್‌ನಲ್ಲಿ ಕುಟುಂಬ ಸಿಬ್ಬಂದಿಯನ್ನು ನೋಡಲು ಹೋಗಿದ್ದರು. ಆದರೆ ರೈಲು ಬರುತ್ತಿದ್ದಂತೆ ನೂಕು-ನುಗ್ಗಲು ಉಂಟಾದ ಕಾರಣ ಸಾಕಷ್ಟು ಗೊಂದಲ ಉಂಟಾಯಿತು. ಈ ನಡುವೆ ಕೆಲವು ಸಿಆರ್‌ಪಿ ಸಿಬ್ಬಂದಿ ಗುಂಪನ್ನು ಚದುರಿಸಲು ರೈಲಿನೊಳಗೆ ಪ್ರವೇಶಿಸಿದರು. ಆದಾಗ್ಯೂ ಕೆಲವು ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ರೈಲ್ವೆ ಎಸ್ಪಿ ಅವರು ಉಲ್ಲೇಖಿಸಿ ಟ್ರಾಯ್ ವರದಿ ಮಾಡಿದೆ. ವರದಿಯ ಪ್ರಕಾರ ಗಲಾಟೆಯ ಸಮಯದಲ್ಲಿ ಒಬ್ಬ ಪೊಲೀಸ್ ಗಾಯಗೊಂಡಿದ್ದಾನೆ. ಈ ಸಮಯದಲ್ಲಿ ಜಿಆರ್‌ಪಿ ಸಿಬ್ಬಂದಿಯೊಬ್ಬರು 25 ವರ್ಷದ ಬಾಲಕನ ಹೊಟ್ಟೆಯ ಮೇಲೆ ಲಾಠಿಯಿಂದ ಹೊಡೆದರು. ಅದು ಸ್ಫೋಟಗೊಳ್ಳಲು ಕಾರಣವಾಯಿತು ಎಂದು ವರದಿಗೊಳ್ಳಲಾಗಿದೆ. ಬಲಿಪಶುವನ್ನು ಮೊಹಮ್ಮದ್ ಪುಕ್ರಾನ್ ಎಂದು ಗುರುತಿಸಲಾಗಿದೆ. ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಾಗಿಸಲಾಯಿತು. ನಂತರ ಚಿಕಿತ್ಸೆಗಾಗಿ ಗಂಭೀರ ಸ್ಥಿತಿಯಲ್ಲಿದ್ದ ಮುಜಫ್ಫರ್‌ಪುರದ ಶ್ರೀ ಕೃಷ್ಣ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಪೊಲೀಸರ ಪ್ರಕಾರ ಪ್ರಾಣಿ ದಯಾನಂದ್ ಪಾಸ್ವಾನ್ ಮತ್ತು ಗೋರೆಲಾಲ್ ಚೌಕಿ ಎಂದು ಗುರುತಿಸಲಾಗಿದೆ. ಇಬ್ಬರು ಜಿಆರ್‌ಪಿ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದ್ದು, ಹೋರಾಟದಲ್ಲಿ ಭಾಗಿಯಾಗಿರುವ ಹಲವಾರು ಶಂಕಿತರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಘಟನೆ ನಡೆದ ತಕ್ಷಣ ಹಲವರು ಕೋಪಗೊಂಡು ಜನಕ್ಪುರ ರಸ್ತೆಯ ರೈಲು ನಿಲ್ದಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ವರದಿಯ ಪ್ರಕಾರ ಜನರ ದೊಡ್ಡ ಗುಂಪು ರೈಲ್ವೆ ಸಿಬ್ಬಂದಿಯ ಗಾಜಿನ ಕೌಂಟರ್‌ನ್ನು ಮತ್ತು ಕಿಟಕಿಯನ್ನು ಒಡೆದು ಹಾಕಿತು. ಮಾಧ್ಯಮ ವರದಿಗಳು ರಂಪಾಟದ ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರರಿಗೆ ಗಾಯಗಳಾಗಿವೆ ಎಂದು ಹೇಳಲಾಗಿದೆ. ಘಟನೆ ಕುರಿತು ತನಿಖೆಗೆ ಆದೇಶಿಸಲಾಗಿದೆ.